ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ಒಂದು ಗ್ರ್ಯಾಂಡ್ ವೆಡ್ಡಿಂಗ್ ರಿಸೆಪ್ಷನ್ ನೋಡ್ಕೊಂಬರೋಣವಾ. ಇದು ಬಂದು ಆನೇಕಲ್ಲಲ್ಲಿರೋ ಒಂದು ರೆಸಾರ್ಟ್. ಅಲ್ಲಿ ಬಂದು ರಿಸೆಪ್ಷನ್ ಇದ್ದಿದ್ದು. ಹಸ್ಬೆಂಡ್ ಜೊತೆ ವರ್ಕ್ ಮಾಡೋರು ಕಾಂತಪ್ಪ ಅಂತ ಹೇಳ್ಬಿಟ್ಟು, ಅವ್ರ ಮಗ ಬಂದುಬಿಟ್ಟು ಮಹೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮದುವೆ ಇವತ್ತು. ಸೊ ನಾವು ಬಂದು 8:15 ಆಗಿತ್ತು ನಾವು ಎಂಟ್ರ್ ಆಗಬೇಕಾದ್ರೆ. ಹಸ್ಬೆಂಡ್ ಬಂದು ಆಫೀಸಿಂದ ಡೈರೆಕ್ಟಾಗಿ ಬಂದುಬಿಟ್ರು. ಸೊ ಇವಾಗ ಒಳಗಡೆ ಹೋಗ್ತೀವಿ. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಲೈಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಬನ್ನಿ. ಹಾಗೆ ಹುಡುಗ ಹುಡುಗಿನೂ ಅಷ್ಟೇ, ಇವರೇ ಹುಡುಗ ಹುಡುಗಿ ತುಂಬ ಚೆನ್ನಾಗಿದ್ದಾರಲ್ಲ ಪ್ಯಾರ್ ಬಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಹೈಟ್ ಆಗಲಿ, ವೆಯ್ಟ್ ಆಗಲಿ, ಕಲರ್ ಆಗಲಿ ಎಲ್ಲದ್ರಲ್ಲೂ ಪರ್ಫೆಕ್ಟಾಗಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ಹೋಗ್ತಾ ಹೋಗ್ತಾ ಡೆಕೋರೇಷನ್ ಅಂತೂ ನೋಡ್ತಾ ನೋಡ್ತಾ ಎಷ್ಟು ನೋಡಿದ್ರೂ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲನೂ ಅಷ್ಟೇ ಒರಿಜಿನಲ್ ಫ್ಲವರಲ್ಲೇ ಡೆಕೋರೇಷನ್ ಮಾಡಿರೋದು. ನೋಡ್ತಾ ನೋಡ್ತಾ ಒಂದೊಂದು ಫ್ಲವರು ಅಷ್ಟೇ ಕಲರಾಗಿ ಡಿಫ್ರೆಂಟಾಗಿತ್ತು. ಸೇವಂತಿಗೆ ಹೂವು ಎಲ್ಲ ನೋಡಿದ್ರೆ ಅಷ್ಟು ದೊಡ್ಡದಾಗಿತ್ತು. ಅಷ್ಟು ದೊಡ್ಡ ಹೂವು ನಾನು ನೋಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಇತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದು ಎಂಜಾಯ್ ಮಾಡಬೇಕಷ್ಟೆ. ಹಾಲಂತೂ ತುಂಬ ದೊಡ್ಡದು, ಲೈಟಿಂಗ್ಸ್ ಅಂತೂ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಸೊ ಹಾಲಲ್ಲಿ ಜನ ಎಲ್ಲ ಸ್ವಲ್ಪ ಮಳೆ ಇರೋದ್ರಿಂದ ಬೇಗ ಬೇಗ ಬಂದು ಹೋಗಿದ್ದಾರೆ ಅನಿಸುತ್ತೆ. ನಾವು ಹೋಗುವಾಗ ಸ್ವಲ್ಪ ಕಮ್ಮಿ ಇದ್ದರು ಜನ. ಇದು ಬಂದು ಹುಡುಗ ಹುಡುಗಿಗೆ ವಿಶ್ ಮಾಡೋಕ್ಕೆ ಹೋಗೋ ಜಾಗ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಕಲರ್ ಫ್ಲವರ್ಸಲ್ಲಿ. ನನಗೆ ಎಷ್ಟು ಸರಿ ಫ್ಲವರ್ ಅಂತ ಹೇಳ್ಕೊತಾನೆ ಬರ್ತಾ ಇದ್ದೀನಲ್ಲ, ಯಾಕಂದರೆ ನನಗೆ ಅಷ್ಟು ತುಂಬ ಇಷ್ಟ ಆಗಿದೆ. ಕಲರಾಗಿತ್ತು. ಸೊ ನಮ್ಮ ಜೊತೆ ಬಂದು ಹಸ್ಬೆಂಡ್ ಜೊತೆ ವರ್ಕ್ ಮಾಡೋ ಅವ್ರ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇಬ್ಬರೂ ಕಾರಲ್ಲಿ ಹೋಗಿದ್ದಿದ್ದು. ವಿಡಿಯೋ ಮಾಡ್ತೀನಿ ಅಂದರು ಹಸ್ಬೆಂಡು. ಸ್ವಲ್ಪ ಶೈಯಾಗಿ ಫೀಲ್ ಮಾಡ್ತಿದ್ರು, ಯಾಕಂದರೆ ನಾವು ಲಾಗಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಈ ಥರ ಫ್ಲವರ್ಗಳೆಲ್ಲ ಇತ್ತು, ಅದನ್ನೆಲ್ಲ ಒಂದು ಕ್ಯಾಪ್ಚರ್ ತೊಗೊಂಡು ಅವ್ರು ಬಂದು ಔಟ್ಸೈಡ್ ಬಂದು ಫೋಟೋಶೂಟೆಲ್ಲ ಮಾಡಿಸಿರ್ತಾರಲ್ಲ ಅದನ್ನೆಲ್ಲ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಇವರೇನೆ ನೋಡಿ ಹುಡುಗ ಹುಡುಗಿ. ಅಲ್ಲಿ ಬ್ರೌನ್ ಕಲರಾಗಿ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಹಸ್ಬೆಂಡ್ ಫ್ರೆಂಡ್ ಕಾಂತಪ್ಪ ಅಂತ ಹೇಳಿಬಿಟ್ಟು. ಸೊ ಆ ಹುಡುಗ ಹುಡುಗಿಗೆ ಎಲ್ಲರೂ ಬ್ಲೆಸ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ವಿಶ್ ಮಾಡಿಬಿಟ್ಟು ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಪ್ರಣೀತದೆಲ್ಲ ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಬಂದು ಊಟಕ್ಕೆ ಹೋದ್ವಿ. ಊಟಕ್ಕೆ ನೋಡಿದ್ರೆ ಫಸ್ಟ್ ಬಂದು ಸೂಪ್ ಕೊಟ್ಟರು, ನೆಕ್ಸ್ಟ್ ಬಂದು ಪಾಯಾಸ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಮತ್ತು ನೆಕ್ಸ್ಟ್ ಉಪ್ಪು ಮತ್ತು ಸ್ಪ್ರೌಟ್ಸಲ್ಲಿ ಬಂದು ಸ್ವಲ್ಪ ಸಲಾಡ್ ಥರ ಇಟ್ಟಿದ್ರು. ನೆಕ್ಸ್ಟ್ ಸ್ವೀಟು, ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಕಾರ್ನಲ್ಲಿ ಒಂದು ಫ್ರೈ ಥರ ಇಟ್ಟರು. ಮತ್ತು ಪಲ್ಯ ಸೋಯಾಬೀನಲ್ಲಿ ಒಂದು ಗ್ರೇವಿ ಥರ. ನೆಕ್ಸ್ಟ್ ಬಂದು ಚಪಾತಿ ಮತ್ತು ಕಟ್ಲೆಟ್ ಥರ ಇಟ್ಟರು. ಡಿಫ್ರೆಂಟಾಗಿತ್ತು ಅದು. ಒಂದು ಟೈಮ್ ಟ್ರೈ ಮಾಡೋಣ ಅಂತಿದ್ದೀನಿ ನಾನು. ಮತ್ತು ಪನ್ನೀರ್ ಬಟರ್ ಮಸಾಲ ಅಂದ್ಕೊಳ್ತೀನಿ. ಎಲ್ಲನೂ ಬಿಸಿಯಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಸಾಲೆ ದೋಸೆ ಬಿಸಿಯಾಗಿತ್ತು ಮತ್ತು ಅದಕ್ಕೆ ಚಟ್ನಿ. ನೆಕ್ಸ್ಟ್ ಬಂದು ಇಡ್ಲಿ ಕೊಟ್ಟರು. ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಅಷ್ಟು ಸಾಫ್ಟಾಗಿತ್ತು, ಅದಕ್ಕೆ ಚಟ್ನಿ. ನೆಕ್ಸ್ಟ್ ಬಂದುಬಿಟ್ಟು ಗೀ ರೈಸು, ಅದಕ್ಕೆ ಕುರ್ಮಾ, ವೈಟ್ ರೈಸು ಮತ್ತು ಸಾಂಬಾರು, ರಸಮ್ಮು, ಮಜ್ಜಿಗೆ, ಮೊಸರನ್ನ ಎಲ್ಲ ಇತ್ತು. ಇಷ್ಟೇ ಲಾಸ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ನನಗೆ, ಯಾಕಂದರೆ ನಾವು ತಿನ್ನಬೇಕಿತ್ತು. ನೆಕ್ಸ್ಟ್ ಬಂದು ಎಲ್ಲ ಜನ ಇರ್ತಿದ್ರಲ್ಲ. ಹೊರಗಡೆ ಬಂದರೆ ಐಸ್ ಕ್ರೀಮು, ಫ್ರೂಟ್ ಸಲಾಡು, ಪಾನಿಪುರಿ ಆ ಥರ ಎಲ್ಲ ಇತ್ತು. ನಾನು ಎಲ್ಲೋದ್ರೂ ಒಂದೊಂದು ಫ್ಲವರ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಚಿಕ್ಕ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಎಂಜಾಯ್ ಮಾಡಿದರೆ ಲೈಕ್ ಕೊಡಿ. ಬಾಯ್.